ಬನ್ನಿ ಬನ್ನಿ ಸರ್, ಬನ್ನಿ ಬನ್ನಿ ಅವ್ರು ಕರೀರಿ. ಎಲ್ಲ ಕೂತ್ಕೊಳ್ಳಿ, ಪ್ರಾರ್ಥನೆ ಹೇಳ್ಕೊಡ್ತೇವೆ ನೋಡಿ. ಎಲ್ಲರಿಗೂ ಬರ್ತಾ ಎಲ್ಲ ಮಾಡಿಸ್ಕೊಡ್ಬೇಕು. ಪ್ರಾರ್ಥನೆ ಹಾಡಾಕಲ್ಲ ನಾವು. ಬನ್ನಿ ಯಾರು ಯಾರಿಲ್ವಾ? ಈ ಪ್ರಾರ್ಥನೆ ಮಾಡೋಣ. ಏನು ಕೂತ್ಕೊಳ್ಳಿ, ಸೈಡ್ ಆಗಿ ಸೈಡ್ ಆಯಿತು. ಬನ್ನಿ ಇನ್ನೊಂದು ಆಗಲಿ. ಬನ್ನಿ ಸರ್, ಬನ್ನಿ ಬನ್ನಿ ಸರ್. ಆಯ್ತಾ? ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಎಲ್ಲರಿಗೆ ಮಾಡ್ತಾರೆ. ನೀವು ಇನ್ನೂ ವೀಡಿಯೋ ಕೊಡ್ಬೇಕಲ್ಲ, ನಿಂತ್ಬಿಟ್ಟು ಅಂದ್ರೆ ಹೇಗೆ? ಹಾಂ, ರೆಡಿ. ಎಲ್ಲ ನೇರ ಕೂತ್ಕೊಳ್ಳಿ. ಆಯಿತು ಎಲ್ಲರೂ. ಮಾತಾಡಂಗಿಲ್ಲ, ಈಗ ಹೋಗ್ತಾರ. ಓ ಈಗ ನಾನು ಹೇಳ್ಕೊಡ್ತೀನಿ, ನಾವು ಅದೇ ರೀತಿ ಎಲ್ಲರೂ ಹೇಳ್ಬೇಕು. ನೀನೊಲಿದರೆ ಕೊರಡು ಕೊರಡುವುದಯ್ಯ, ನೀನೊಲಿದರೆ ಕೊರಡು ಹೈನುವುದಯ್ಯ, ನೀನೊಲಿದರೆ ವಿಷವು ಅಮೃತ ಹೋಗುವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರುವವು ಕೂಡದ ಸಂಗಮದೇವ. ಅಂದ್ರೆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ನಾವು ಏನೇ ಇದ್ರು ಅದು ಅಮೃತಕ್ಕೆ ಸಮಾನ, ನಮ್ಮ ಆರೋಗ್ಯವನ್ನು ಚೆನ್ನಾಗಿರುತ್ತೆ ಅಂತ ಈ ವಚನದ ಸಾರಾಂಶ. ಹಾಗಾಗಿ ನಿಧಾನವಾಗಿ ಒಳ್ಳೆ ಸಂಗೀತ ಬರ್ತಾ ಇರುತ್ತೆ, ಮಾತಿಲ್ಲ, ಬರೀ ನಿಮ್ಮ ಕೈಗೆ ಸತ್ಯ ಅದು ಸಹಿತ ನಿಧಾನ ಸಂಗೀತ ಅಂತ ಬನ್ನಿ. ಮತ್ತೆ ಮುಗಿಸ್ಕೊಂಡು ಬೇಗ ಹೋಗಿ ಬಡಿಸ್ಬೇಕಿರ್ತೀವಿ, ಬಡಿಸ್ಕೊಳ್ಳಿ, ಹೋಗಿ ಜಾಗದಲ್ಲಿ ನಿಂತ್ಕೊಂಡು ಪ್ರಸಾದವನ್ನು ಸೇವೆ ಮಾಡಿ. ಒಳ್ಳೆಯದಾಗಿ. ನಮಸ್ಕಾರ.